ಸಾಕಷ್ಟು ಜನ ಏನು ಮಾಡ್ತೀರ ಅಂದ್ರೆ ಗಂಗಾ ನದಿಗಳು ಸ್ನಾನ ಮಾಡಿ ವಿಶ್ವನಾಥನ ದರ್ಶನಕ್ಕೆ ತಿಳ್ಕೊಂಡು ಗಂಗಾ ನದಿ ಸ್ನಾನ ಮಡಿಯಿಂದ ಸ್ನಾನ ಮಾಡಿ ಏನು ಮಾಡ್ತೀರಂದ್ರೆ ನೀರು ತೊಗೊಂಡು ಹೋಗಿದ್ರಂತ. ನೀರು ತೊಗೊಂಡು ಹೋಗೋ ಸಮಯದೊಳಗೆ ಅವಾಗ ಆ ಚಾಂಡಾಲ ವೇಷದಿಂದ ಏನ್ರಿ ಪರಮಾತ್ಮ ವಿಶ್ವನಾಥ ತನ್ನ ರೂಪವನ್ನು ತೊಟ್ಕೊಂಡು ಬಂದಂತ. ಅವಾಗ ಆದ್ಯ ಜಗದ್ಗುರು ಶಂಕರಾಚಾರ್ಯರು ಸಹಿತ ಆ ಕಾಶಿ ಕ್ಷೇತ್ರಕ್ಕೆ ಹೋಗಿ ಆ ಗಂಗಾ ನದಿಗಳು ಸ್ನಾನ ಮಾಡಿ ಮಡಿಯಿಂದ ನೀರು ತೊಗೊಂಡು ಬರ್ಬೇಕಂತ ತಿಳ್ಕೊಂಡು ನೀರು ತೊಗೊಂಡು ಹೊಂಟು ನಿಂತ್ರಂತ. ಅವಾಗ ರಸ್ತೆ ಮಧ್ಯೊಳಗೆ ಈ ಚಾಂಡಾಲ ರೂಪದಿಂದ ಬಂದಂಥ ವಿಶ್ವನಾಥ ಪರಮಾತ್ಮ ಆ ಶಂಕರಾಚಾರ್ಯ ಎದುರಿಗೆ ಬಂದಂತ ನೋಡ್ರಿ. ಅವಾಗ ಆ ಆದ್ಯ ಜಗದ್ಗುರು ಶಂಕರಾಚಾರ್ಯ ಭಗವತ್ಪಾದರು ಅಂದ್ರಂತ, ಹೇ ಚಾಂಡಾಲ ದೂರ ಸರಿ ಅಂದಾಗ ಅವಾಗ ಚಾಂಡಾಲ ರೂಪದಿಂದ ಪರಮಾತ್ಮ ಕೇಳಿದಂತ, ಅಲ್ಲಪ್ಪ ಜಗತ್ತಿಗೆ ಏನು ಜಗದ್ಗುರುವಾಗಿ ಬಂದಂಥವ, ಜಾತಿಯನ್ನೇ ಏನು ಖಂಡನೆ ಮಾಡಕ್ಕೆ ಬಂದಂಥವ ಇವತ್ತು ದಿವಸ ನೀ ಏನು ಮಾಡಿದ್ವಿ ಚಾಂಡಾಲ ಅಂತ ಕರೆದಿಲ್ಲ, ಅದಕ್ಕೆ ಚಾಂಡಾಲ ಅಂತ ಕರೆದಿಲ್ಲ, ನೀ ಅದಕ್ಕೆ ಅಂದೀವು, ಈ ದೇಹಕ್ಕೆ ಅಂದೀವು ಅಥವಾ ಆತ್ಮಗಂದಿ ಅಂತ ತಿಳ್ಕೊಂಡು ಕೇಳಿದಾಗ ದೂರ ಸರಿ ಅಂತ ಕೇಳಿದಲ್ಲ ಎದಕ್ಕೆ ಅಂದಿ ಅಂದಾಗ ಅವಾಗ ಜಗದ್ಗುರು ಶಂಕರಾಚಾರ್ಯ ಏನು ಜ್ಞಾನಿಗಳು ಅವಾಗ ಏನಂದರು, ಯಪ್ಪ ನಂದು ಸರ್ವದಾ ತಪ್ಪಾಯಿತು ತ್ರಾಯಿ ಅಂದ್ರಂತ. ಯಾಕಂದ್ರೆ ಈ ಸ್ಥೂಲ ದೇಹ ಏನಂದ್ರಿ ಅದಕ್ಕಾಗಿ ನಾವೇನು ಮಾಡಬೇಕಾಗಿತ್ತು ಅಂದರೆ ಸ್ಥೂಲ ದೇಹ ನಂಬಿ ಆ ಪರಮಾತ್ಮ ಒಲಿಸ್ಕೊಳ್ಳಿ ಬಿಡಬಾರ್ದು. ಅದಕ್ಕಾಗಿ ಏನು ಮಾಡ್ತಿದ್ರಂದ್ರೆ ಅದೇ ಕಾಶಿ ಕ್ಷೇತ್ರದೊಳಗೆ ಭಾಳ ಮಹಾಪಾಪಿ ಅಂತ ಅಜ್ಮೀಳ ಅಂತ ತಿಳ್ಕೊಂಡು ಆಗ ಆ ಅಜ್ಮೀಳ ಮಹಾಪಾಪಿ ಇದ್ರ ಸಹಿತ ಏನು ಮಾಡಿದ್ರಂದ್ರೆ ಒಂದು ಸಲ ಆ ಗುರುವಿನ ದರ್ಶನಕ್ಕಾಗಿ ಬರ್ತಾರೆ. ಆ ಗುರುವಿನ ಹತ್ತಿರ ಬಂದು ತಾ ಮಾಡಿದಂಥ ಪಾಪವನ್ನೆಲ್ಲ ಸವಿಸ್ತಾರವಾಗಿ ಹೇಳ್ತಾರೆ. ಅವಾಗ ಗುರುಗಳು ಅಂದರು, ನೋಡು ಇಲ್ಲಿ ತನಕ ಏನಿಲ್ಲ ಪಾಪ ಮಾಡಿಯಲ್ಲ, ಇನ್ನು ಯಾವಾಗ ಗುರುವಿನ ಹಸ್ತಮಸ್ತಕ ಸಂಯೋಗ ಆಯ್ತಲ್ಲ ನಿನ್ನ ಪಾಪ ಎಲ್ಲ ಏನದು ಭಸ್ಮಾಗಿ ಹೋದು, ಜ್ಞಾನಾಗ್ನಿ ಸರ್ವಕರ್ಮಾನಂ ಅಂದಂಗೆ ಅದಕ್ಕೇನಾಕ್ಕವ ಅಂದ್ರೆ ಯಾವಾಗ ಸದ್ಗುರುನಾಥನ ಹಸ್ತ ನಮ್ಮ ಮಸ್ತಕ ಮೇಲೆ ಸಂಯೋಗ ಆಗ್ತದೆ ಅವು ಮಾಡಿದಂಥ ಪಾಪ ಎಲ್ಲ ನಾಶಿಸಿ ಹೋಗ್ತದೆ. ಅದಕ್ಕಾಗಿ ಜಗದ್ಗುರು ಶ್ರದ್ಧಾನಂದಪ್ಪ ಅವ್ರು ಯಾಕೆ ಹಳ್ಳಿಗೆ ಇದನ್ನು ಹಾಕಿಟ್ರಂದ್ರೆ ಯಾರು ಜಪ ಮಾಡ್ತಾಯಿದ್ದಾರೆ ಅವ್ರ ಪಾಪ ನಾಶ ಆಗ್ತಾಯಿದ್ದವು, ಯಾರು ಪರಮಾತ್ಮ ನಾಮಸ್ಮರಣೆ ಮಾಡ್ತಾಯಿದ್ದಾರೆ ಅವ್ರ ಮೋಕ್ಷಕ್ಕೇನು ಅಧಿಕಾರಿಗಳಾಗ್ತಾ ಇದ್ದಾರೆ. ಆ ಉದ್ದೇಶ ಇಟ್ಕೊಂಡು ಜಗದ್ಗುರು ಶ್ರದ್ಧಾನಂದಪ್ಪ ಅವರು 12ನೇ ಶತಮಾನದ ಬಸವಣ್ಣ ಅವತಾರ ತೊಡ್ಕೊಂಬಂದು ಪರಮಾತ್ಮ ಸ್ವರೂಪದಂಥ ಜಗದ್ಗುರು ಶ್ರದ್ಧಾನಂದಪ್ಪ ಅವರು ಹಳ್ಳಿಗೆ ಬಂದು ಇವತ್ತಿನ ದಿವಸ ಕುಳಗೇರಿ ಕ್ರಾಸ್ SK ಖಾನಾಪುರದಲ್ಲೂ ಸಹಿತ ಏನು ಜಪಯಜ್ಞಾನ ಮಾಡೋಕೆ ಹಚ್ಚೋದಿಲ್ಲ. ಇದು ಮಹಾಶ್ರೇಷ್ಠವಂಥ ಕಾರ್ಯ, ಇದು ಪರಮಾತ್ಮ ಅಲಿಸ್ಕೊಳ್ಳುವಂಥ ಕಾರ್ಯ ಇದೆ. ಅದಕ್ಕೆ ಯಾರು ಪರಮಾತ್ಮ ಅಲಿಸ್ಕೊಳ್ತಾರೆ ಅವರು ಏನಾಗ್ತದ್ರೆ ಜಾತ ಅಂದ್ರೆ ಹುಟ್ಟು ಬಂದಂಥ ಸಾರ್ಥಕ ಆಗ್ತದೆ ಪರಮಾತ್ಮ. ಅದಕ್ಕಾಗಿ ಆ ಮಹಾಪಾಪಿ ಬಂದು ಆ ಸದ್ಗುರುನಾಥ ಶರಣಾಗತನಾಗ್ಯಪ್ಪ ನಾ ಇಲ್ಲಿ ತನಕ ಮಾಡಿದ ಪಾಪ ನಾಶಾಗಿ ಹೋದೋದಿಲ್ಲ, ಇನ್ಮೇಲೆ ಯಾವಾಗ ಗುರುವಿನ ಪಾದಕ್ಕೆ ಶರಣಾಗೈತಿ ಅಂದ್ರೆ ನಿನ್ನ ಪಾಪ ಎಲ್ಲ ನಶಿಸೋದು ಅಂತ ಹೇಳಿದಾಗ ಅವಾಗ ಏನು ಮಾಡಿದ ಕಾಶಿ ವಿಶ್ವನಾಥನ ದರ್ಶನ ಮಾಡ್ಬೇಕಂತ ತಿಳ್ಕೊಂಡು ಅಜಯಮಿಳ ಏನು ಮಾಡ್ತಿದ್ದ ಗಂಗಾ ನದಿ ಸ್ನಾನ ಮಾಡಿ ಆ ವಿಶ್ವನಾಥನ ದರ್ಶನಕ್ಕೆ ಹತ್ಕೊಂಡು ಹೋಗಿ ನಿಂತಾನ, ಕೈಯಾಗ ತಂಬಿಗಿತ್ತು ನೀರಿಂದು. ಅಷ್ಟೊತ್ತಿ ಪರಮಾತ್ಮ ಏನು ಮಾಡ್ತಾನಂದ್ರೆ ತನ್ನ ಪೂರ್ಣೇಶ್ವರಿಯನ್ನು ಸಹಿತ ಕರ್ಕೊಂಡು ಬಂದು, ನೋಡು ಇಷ್ಟೆಲ್ಲ ಜನರು ಕಾಶಿ ವಿಶ್ವನಾಥನ ನನ್ನ ದರ್ಶನಕ್ಕೆ ಬರ್ತಾರಲ್ಲ ಇವರೆಲ್ಲರೂ ನನ್ನ ಭಕ್ತರಲ್ಲ ಅನ್ನೋದು ಪರಮಾತ್ಮ. ಅವಾಗ ಅನ್ನಪೂರ್ಣೇಶ್ವರಿ ಮಹತಿ ಅಂದಳಂತ, ಅಲ್ರಿ ಇಷ್ಟೆಲ್ಲ ಭೂಲೋಕದೊಳಗೆಲ್ಲ ಪ್ರಸಿದ್ಧ ಅಂತ ಕಾಶಿ ಕ್ಷೇತ್ರ ಕಾಶಾನ್ ಮರಣಾನ್ ಮೋಕ್ಷ ಅಂತ ತಿಳ್ಕೊಂಬಂದಾರ, ಅದಕ್ಕೆ ಇಲ್ಲಿ ಯಾರು ಮಣ್ಣು ಹೊಂತಾರ ಅವ್ರು ಮೋಕ್ಷ ಅಂತ ತಿಳ್ಕೊಂಡು ಎಲ್ಲ ಭಕ್ತರೆಲ್ಲ ನಿಮ್ಮ ಭಕ್ತರಾಗಿ ಬಂದಾರ, ನೀವು ಅದರ ನನ್ನ ಭಕ್ತರಲ್ಲ ಅಂತಿರಲ್ಲ ಹೆಂಗೆ ಇದಿತ್ತು ಅಂದಾಗ ಅವ ಪರಮಾತ್ಮ ನೋಡು ಇವತ್ತೊಂದು ನಟನೆ ಮಾಡ್ತೀನಿ ನಾ ಏನು ಮಾಡ್ತೀನಿ 70-80 ವರ್ಷದ ಮುದುಕಾಗಿ ಮಹಾ ಕುಷ್ಠರೋಗ ಹತ್ಕೊಂಡು ನಳ್ತಾ ಏನು ಮಾಡ್ತೀನಿ ಅಂದರೆ ಗಂಗಾ ನದಿಯಿಂದ ಸ್ನಾನ ಮಾಡಿ ಆ ವಿಶ್ವನಾಥ ದರ್ಶನಕ್ಕೆ ಹೋಗೋ ರಸ್ತೆ ಒಳಗೆ ಮಲಗ್ತೀನಿ. ನೀ ಏನು ಮಾಡಬೇಕಾಗೈತೆ ಅಂದ್ರೆ 20-22 ವರ್ಷದ ಹುಡುಗಿಯಾಗೆ ನಾನೇನು ತೊಡಿ ಮೇಲೆ ಹಾಕ್ಕೊಂಡು ರಕ್ಷಣೆ ಮಾಡಬೇಕು, ಜೋಪಾನ ಮಾಡ್ತೀನಿ ಅಂತ ತಿಳ್ಕೊಂಡು ಕೇಳ್ಕೊ. ಹೋದವ್ರಿಗೆಲ್ಲ ಕೇಳು, ನೋಡು ಯಾರು ನಿಮ್ಮಲ್ಲಿ ಪಾಪಿಲ್ಲ, ಯಾರು ನಿಜವಾಗಿ ವಿಶ್ವನಾಥನ ದರ್ಶನಕ್ಕಾಗಿ ಬಂದಿರಿ, ಯಾರು ನಿಜವಾದ ಭಕ್ತರದಿರಿ ಅವ್ರು ಏನು ಮಾಡಿರಿ ನಿಮ್ಮ ಕೈಯಾತನಂಥ ಗಂಗಾ ನದಿ ತೀರ್ಥವನ್ನು ಏನು ಮಾಡಿರಿ ನೀರನ್ನು ಈ ಮಹಾರೋಗಿ ಬಾಯಿಯೊಳಗೆ ಹಾಕ್ರಿ, ಈ ರೋಗದಿಂದ ಮುಕ್ತ ಆಗ್ತಾನ, ಇವು ನನ್ನ ಪತಿದೇವ್ರು ಅದಾನ ಅಂತ ತಿಳ್ಕೊಂಡು ಅನ್ನಪೂರ್ಣೇಶ್ವರಿ ತಾಯಿ ನಟನೆ ಮಾಡ್ತಾ ಕುಂತ್ರಂತ. ಅವಾಗ ಎಲ್ಲರೂ ಏನು ಮಾಡಿದ್ರು ಅಂದ್ರೆ ನಾನು ಹೋಗ್ಬೇಕಂತ ತಿಳ್ಕೊಂಡು ಕಾಶಿಗೆ ಹೋದವರೆಲ್ಲ ವಿಶ್ವನಾಥನ ಭಕ್ತರು ಅನ್ಸ್ಕೋಬೇಕಂತ ತಿಳ್ಕೊಂಡು ಎಲ್ಲರೂ ಗಂಗಾ ನದಿ ಸ್ನಾನ ಮಾಡಿ ಕೈಯ ತಂಬಿ ಹಿಡ್ಕೊಂಡು ಭಕ್ತಿಯಿಂದ ನೀರು ತೊಗೊಂಡು ಹೋಗ್ತಿದ್ರು. ಅವಾಗ ಕುಷ್ಠರೋಗಿ ರೀತಿಯಿಂದ ಏನು ನಟನೆ ಮಾಡೋಂಥ ಪರಮಾತ್ಮ ಆ ಅನ್ನಪೂರ್ಣೇಶ್ವರಿ ತಾಯಿ ಪಾರ್ವತಿ ತಾಯಿ ಏನು ಮಾಡ್ತಿದ್ರು ಅಂದ್ರೆ, ನನ್ನ ಗಂಡಗೆ ಮಹಾರೋಗ ಹತ್ತಿದ ಯಾರು ಭಕ್ತಿಯಿಂದ ಏನು ಮಾಡಿರಿ ನೀರು ಹಾಕ್ರಿ ಅಂತ ತಿಳ್ಕೊಂಡು ಕೇಳಿದಾಗ ಯಾರೂ ಹಾಕಕ್ಕೆ ತಯಾರಾಗಲಿಲ್ಲ ಅಂತ. ಚಾಂಡಾಲ ವೇಷದೊಳಗೆ ಬಂದಾರ, ಅವ್ನು ನೋಡಿದ್ರೆ 70-80 ವರ್ಷದ ಮುದುಕದಾನ, ಈಕೆದ್ರೆ 20-22 ವರ್ಷ ಹುಡುಗಿದಾಳ, ಇವ ಹೆಂಗೆ ಗಂಡ ಹಾಕಣ ಈಕೆ ಹೆಂಗೆ ಹುಡುಗಿ ಹಾಕ್ತಾಳೆ, ಇದು ನಟನೆ ಮಾಡಾಕ್ತಾರೆ ಯಾರು ನಡಿ ಅಂತ ತಿಳ್ಕೊಂಡು ಎಲ್ಲರೂ ಹಂಗೆ ಹೋದ್ರಂತ. ಪರಮಾತ್ಮ ಅನ್ನಪೂರ್ಣೇಶ್ವರಿ ಪಾರ್ವತಿ ದೇವಿ ಕೇಳಿದಂತ, ನೋಡಿದಿಲ್ಲ
ಎಲ್ಲರೂ ನನ್ನ ದರ್ಶನಕ್ಕೆ ಬರ್ತಾರೆ, ನನ್ನ ಭಕ್ತರು ಅಂತಿದ್ದೆಲ್ಲ ನೋಡಿ ನಿಜವಾಗಿ ಪರೀಕ್ಷೆ ಇದ್ರೊಳಗೆ ಗೊತ್ತಾಯ್ತಿಲ್ಲ ನಿನಗೆ ಅಂದಾಗ, ಅವಾಗ ನಿಜವಾರು ಒಬ್ಬರಲ್ಲಿ ಇರಬೇಕಲ್ಲ ತಿಳ್ಕೊಂಡು ಹೇಳಿದಾಗ ಮಹಾಪಾಪಿಯಾದಂಥ ಅಜ್ಮಿಳ ಸಹಿತ ಏನು ಮಾಡೋದು, ಗಂಗಾ ನದಿ ಸ್ನಾನ ಮಾಡಿ ಕೈಯ ತಂಬಿಗೆ ಹಿಡ್ಕೊಂಡು ಆ ಕುಷ್ಠರೋಗಿ ಇರುವಂಥ ಪರಮಾತ್ಮ ಹತ್ತಿರ ಬಂದು ಏನು ಮಾಡ್ತಾರಂದ್ರೆ ಅದನ್ನೆಲ್ಲ ದೃಶ್ಯವನ್ನು ಕಾಣ್ತಾರೆ. ಕಂಡ ತಕ್ಷಣ ಅಂತಾರೆ, ಯಾವಾಗ ಆ ಪಾರ್ವತಿ ದೇವಿ ಗಂಡಗೆ ಕುಷ್ಠರೋಗ ಹತ್ತದ, ನೀವು ಭಕ್ತಿಯಿಂದ ನೀರು ಹಾಕಿದ್ರಂದ್ರೆ ಈ ಕುಷ್ಠರೋಗ ಮಾಯ ಆಗ್ತದೆ, ನನ್ನ ಪತಿದೇವ್ರು ಉಳಿತಾನ ಅಂತ ತಿಳ್ಕೊಂಡು ಹೇಳಿದಾಗ ಅವಾಗ ಅಜ್ಮಳ ಮಹಾಪಾಪಿ ಆದ್ರ ಸಹಿತ ಗುರುವಿನ ಮುಖಾಂತರ ಏನು ಮಾಡಿದ್ರೆ, ನಾ ಮಹಾಪಾಪಿ ಅಲ್ಲ, ನನ್ನ ಪಾಪ ಎಲ್ಲ ಭಸ್ಮ ಹೋಗ್ಯಾವ ಅಂತ ತಿಳ್ಕೊಂಡು ಯಾವಾಗ ಕೇಳಿದಂಥ ವಾಣಿ ಕೇಳಿದಂಥ ಯಾರ ಗುರುವಿನ ವಾಣಿ ಮೇಲೆ ವಿಶ್ವಾಸ ಇಟ್ಟಿರ್ತಾರೆ ಅವ್ರು ಏನಾಗ್ತಾನೆ ಮೋಕ್ಷಕ್ಕೆ ಅಧಿಕಾರ ಆಗ್ತಾರೆ, ಮುಕ್ತ ಅಂತಾರೆ. ಮತ್ತು ಇನ್ಮೇಲೆ ಏನು ಮಾಡ್ತಾರೆ ಅಂದ್ರೆ ಭಾಳ ಜನ ಏನಾಗ್ಯಾರ ಅಂದ್ರೆ ಎಲ್ಲಿ ತನಕ ಏನು ಮಾಡ್ಯಾರ ಇವತ್ತು ಕಲಿಯುಗದೊಳಗೆ ಭಾಳ ಜನ ಏನು ಮಾಡ್ತಾರಂದ್ರೆ ಮಹಾತ್ಮರಿಗೆ ಮೊದಲು ಹೆಂಗೆ ನೋಡ್ತಾರೆ ರೀ, ಕಲ್ಲು ನೋಡ್ದಂಗೆ ನೋಡ್ತಾರೆ. ಮಹಾತ್ಮರನ್ನ ಮರಣ ಹೊಂದಿದ ಮೇಲೆ ಆ ಗದ್ದಿಗಳಿಗೆ ಹೋಗಿ ಇವನ ನಮ್ಮ ದೇವರಪ್ಪ ಅಂತಂತಾರೆ. ಕಲ್ಲು ಮೂರ್ತಿಯೊಳಗೆ ಏನಾದರೂ ನಿಜವಂತ ದೇವರ ಸ್ಥಾನ ಏನೋ ಸಿಗ್ತದೆ, ಸಿಗಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ಏನು ಮಾಡಬೇಕಾಗಿತ್ತಂದ್ರೆ ಆ ಗುರು ಇದ್ದಾಗ ಸಾಕ್ಷಾತ್ ಬರ್ಗೋ ನರಾಕೃತಿ ಪರಮಾತ್ಮನೇ ನರ ರೂಪ ತಡ್ಕೊಂಡು ಬಂದು ನಮ್ಮ ಉದ್ಧಾರ ಮಾಡಕ್ಕೆ ಬಂದ ಅಂತ ತಿಳ್ಕೊಂಡು ಯಾರು ಆ ಪರಮಾತ್ಮ ರೂಪದ ಬಂದಂಥ ಗುರುವಿಗೆ ಶರಣಾಗತನಾಗಿ ಗುರು ಹೇಳಿದ ವಾಣಿಯೊಳಗೆ ನಡ್ಕೊಂಡು ಹೋಗಿರ್ತಲ್ಲ. ಇವತ್ತು ದಿವಸ ಏನು ಕುಳಗೆರೆ ಕ್ರಾಸ್ನವರು SK ಖಾನಾಪುರ ಭಕ್ತರು ಇಂಥ ಮಹಾನ್ ಕಾರ್ಯವನ್ನು ಹಮ್ಮಿಕೊಂಡು ಬಂದ ನಿಜವಾದ ಇದು ಭಕ್ತರದು. ಇದು ಸತ್ಕಾರ್ಯ, ಇದು ಶಿವನ ಕಾರ್ಯ. ಇದು ಅದಕ್ಕೆ ಶಿವನ ಕಾರ್ಯ ಅಪ್ಪ ಅವ್ರು ಹೇಳ್ತಿರು, ಈ ಶಿವನ ಕಾರ್ಯ ಒಳಗೆ ಯಾರು ತನಿವಿನಿಂದ ಸೇವಾ ಮಾಡ್ತಾರ ಅವ್ರ ಪಾಪ ನಾಶ ಆಗ್ತದೆ, ಯಾರು ವಾಣಿಯಿಂದ ಸೇವಾ ಮಾಡ್ತಾಯಿದಾರ ಅವ್ರೇನು ಸ್ವರ್ಗ ಆಗ್ತದೆ. ಮನಸ್ಸಿನಿಂದಲೇ ಯಾವಾಗಲೂ ಇಂಥ ಏನು ಕಾರ್ಯಗಳನ್ನು ಮಾಡುವಂಥ ಮನಸ್ಸನ್ನು ಇಟ್ಕೊಂಡಾರಲ್ಲ ಅವ್ರಿಗೆ ಮೋಕ್ಷವನ್ನು ಒಂದೇ ಒಂಥರ ತಿಳ್ಕೊಂಡು ಅಪ್ಪವ್ರು ಹೇಳ್ದಂಗೆ. ಅದಕ್ಕಾಗಿ ನಾವೇನು ಮಾಡಬೇಕಾಯ್ತು, ನಾವು ಅವತ್ತು ದಿವಸ ಯಾವಾಗ ಅಜ್ಮಳ ಮಹಾಪಾಪಿ ಆಗಿದ್ರು ಸಹಿತ ಆ ಗುರುವಿನ ಹತ್ತಿರ ಬಂದ ವಾಣಿ ಕೇಳಿದಂತಾಕಿ ಏನು ಮಾಡ್ತಾಳಂದ್ರೆ ಆ ಕೈಯಲ್ಲಿರುವಂಥ ಗಂಗಾ ನದಿ ನೀರನ್ನು ತೊಗೊಂಡೋಗಿ ಆ ಚಾಂಡಾಲ ರೂಪದಲ್ಲಿ ಬಿದ್ದಂಥ ಪರಮಾತ್ಮನಿಗೆ ಏನು ಮಾಡ್ತಾಳೆ, ನೀರು ಹಾಕ್ತಾಳೆ. ಆವಾಗ ಆ ನೀರಿನಿಂದ ಏನಾಗ್ತದೆ, ಪರಮಾತ್ಮ ಕುಷ್ಠರೋಗ ನಿವಾರಣೆ ಆಗ್ತದೆ. ಆವಾಗ ಪರಮಾತ್ಮ ಏನಾಗ್ತಾನಂದ್ರೆ ಆ ಅನ್ನಪೂರ್ಣೇಶ್ವರಿ ಪಾರ್ವತಿ ದೇವಿಯ ಒಳ್ಳೆಯ ನಿಜವಾದಂಥ ರೂಪವನ್ನು ತೋರಿಸಿ ಅವತ್ತಿನ ದಿವಸ ಹೇಳಿಕೊಟ್ಟು ನೋಡು ನಿಜವಾದ ಭಕ್ತಳಿಕೆ. ಅದಕ್ಕಾಗಿ ನಾವೇನು ಮಾಡಬೇಕಾಯ್ತಂದ್ರೆ ಜಾತಿ ನೋಡಬಾರ್ದು, ಭಕ್ತಿಯನ್ನು ನೋಡಬೇಕಾಯ್ತದ. ಅದಕ್ಕೆ ಭಕ್ತಿ ವಂದನೆ ಮಾಡಿದರೆ ಕೇಳಂಗನೆ ಮುಕ್ತಿ ನಡೆಯುವ ನೀಲಿಸನು. ಅದಕ್ಕೆ ಏನು ಮಾಡ್ತಾರಂದ್ರೆ ಪರಮಾತ್ಮ ಒಲಿಸಬೇಕಾದ್ರೆ ಜಾತಿ ಮುಖ್ಯ ಅಲ್ಲ, ಭಕ್ತಿ ಮುಖ್ಯದ. ಅದಕ್ಕಾಗಿ ನಾವೇನು ಮಾಡಬೇಕಾಗಿತ್ತಂದ್ರೆ ಇವತ್ತು ದಿವಸ ಜಾತಿಯನ್ನು ಬೇಡ ಏನು, ಜಾತಿ ಹೀನ ಮನೆಗೆ ಜ್ಯೋತಿ ತಾಹೀನವೇ ಅಜಾತನುದಾತನೇ ಜಾತ ಸರ್ವಜ್ಞ ಅಂದಂಗೆ ಆ ಪರಮಾತ್ಮ ಯಾರು ಒಲಿಸ್ಲಾಕೆ ಬಂದೀವಲ್ಲ ಅವ್ರು ನಿಜವಂತ ಜಾತರಾಗ್ತದೆ. ಅದಕ್ಕಾಗಿ ನಾವೇನು ಆಗ್ಬೇಕಾಯ್ತಂದ್ರೆ ಅಂಥ ಪರಮಾತ್ಮ ಪುತ್ರರಾಗಿ ಬಂದು ಯಾವ ಭಗವದ್ಗೀತೆಯೊಳಗೆ ಪರಮಾತ್ಮದಾಗ ಮಮ ವಂಶೋ ಜೀವಲೋಕೆ ಜೀವಭೂತ ಸನಾತನಃ, ನಾವೆಲ್ಲರೂ ಏನಂದ್ರೆ ಪರಮಾತ್ಮ ವಂಶಿಕರಿದ್ದೀವಿ. ಅದಕ್ಕಾಗಿ ನಾವೇನು ತಿಳಿಬೇಕಾಗಿತ್ತಂದ್ರೆ ನಾವೆಲ್ಲ ಪರಮಾತ್ಮ ವಂಶಿಕರಿದ್ದೀವಪ್ಪ ಅಂತ ತಿಳ್ಕೊಂಡು ಗುರುವಿನ ಮುಖಾಂತರ ಯಾರು ಕೇಳ್ತಾ ಇದ್ದಾರೆ ಅವ್ರು ಏನಾಗ್ತಾರಂದ್ರೆ ಮುಕ್ತರಾಗ ಸಾಧ್ಯದ, ಅವ್ರ ಪರಮಾತ್ಮ ವಂಶಿಕ ಆಗ್ತದ್ರೆ. ಅದಕ್ಕಾಗಿ ಇಂಥ ಸತ್ಕಾರೊಳಗೆ ನಾವು ನೀವೆಲ್ಲರೂ ಏನು ಮಾಡಬೇಕಾಗಿತ್ತಂದ್ರೆ ಸತ್ಸಂಗ ಯಾಕೆ ಮಾಡಬೇಕಂದ್ರೆ ನಾವು ಪರಮಾತ್ಮನ ಪಡಿಬೇಕಾಗಿತ್ತು. ಮುಖ್ಯವಾಗಿ ನಮ್ಮಲ್ಲಿರುವಂಥ ಕಾಮ ಕ್ರೋಧಾದಿಗಳನ್ನಂಥವು ಅರಿಷಡ್ ವರ್ಗಗಳನ್ನ ನಾಶ ಮಾಡ್ಕೋಬೇಕಾಗಿತ್ತು. ಆ ಪರಮಾತ್ಮನ ಸಾನ್ನಿಧ್ಯಕ್ಕೆ ಹೋಗಬೇಕಾಗಿತ್ತಂದ್ರೆ ಇಂಥ ಸತ್ಸಂಗದಲ್ಲಿ ಪಾಲ್ಗೊಳ್ಳಬೇಕಾಗ್ತದೆ, ಆ ಮಹಾತ್ಮರ ವಾಣಿ ಕೇಳಬೇಕಾಗ್ತದೆ. ಅದಕ್ಕಾಗಿ ಆ ದಿಶೆಯೊಳಗೆ ಯಾವ ನಮ್ಮ ನೂತನ ಶಿವಾನಂದಪ್ಪಗಳು ಭಾಳ ಕಷ್ಟಪಟ್ಟು ಇಂಥ ಮಳೆಗಾಲ ಸಮಯದೊಳಗೆ ಇದ್ರೂ ಸಹಿತ ಹೋದ ತಿಂಗಳ ಅವ್ವಮ್ಮಾರು ಹೇಳ್ದಂಗೆ 1 ತಿಂಗಳ ಪರ್ಯಂತರವಾಗಿ ನಿದ್ದೆ ನೀರಡಿಕೆ ಆಹಾರ ಎಲ್ಲವನ್ನು ತ್ಯಜಿಸಿ ವಿಶ್ವ ಶಾಂತಿಗಾಗಿ ಅಧಿಕ ಮಾಸ ನಿಮಿತ್ತ ಮಾಡಿಕೊಂಡು 1 ಕೋಟಿ ಜಪಯಜ್ಞ ಕಾರ್ಯಕ್ರಮ ಹಮ್ಮಿಕೊಂಡ್ರು. ಅದೇ ರೀತಿ ಒಳಗೆ ಇಲ್ಲಿಯೋದ್ರ ಸಹಿತ ಇದೇ ತಿಂಗಳ 18, 19, 23 ದಿನಕ್ಕೆ ಪರ್ಯಂತರವಾಗಿ ಕುಳಗೆರೆ ಕ್ರಾಸ್ SK ಖಾನಾಪುರ ಗ್ರಾಮದೊಳಗೆ ಪ್ರತಿ ವರ್ಷದಂತೆ ಈ ವರ್ಷ ಈ ಕಾರ್ಯಕ್ರಮ ಮಾಡೋದ ನೀವೆಲ್ಲ ಬರಬೇಕಂತ ತಿಳ್ಕೊಂಡು ಅಪ್ಪವ್ರು ನಮ್ಗೆ ಫೋನ್ ತಿಳಿಸಿದಾಗ ಅದಕ್ಕಾಗಿ ಅವರ ವಾಣಿಯ ಕೇಳಿ ನಾವು ನೀವೆಲ್ಲರೂ ಧನ್ಯ ಆಗಬೇಕದ, ಮಾನವ ಜನ್ಮ ಸಾರ್ಥಕ ಮಾಡ್ಕೋಬೇಕಾದ. ಯಾಕಂದ್ರೆ ಇಂಥ ಸತ್ಕಾರ್ಯ ಮಾಡೋಕೆ ಹಚ್ಚೋರು ಇನ್ಮೇಲೆ ಯಾರೂ ಸಿಗೋದಿಲ್ಲ. ಇಂಥವ್ರು ಸಿಕ್ಕಾರಂದ್ರೆ ಅದು ಭಾಳ ಜನ್ಮದ ದೊಡ್ಡ ಲಾಭ ಅಂತ ತಿಳ್ಕೊಬೇಕಾದ, ಅದು ಪುಣ್ಯ ಅಂತ ತಿಳ್ಕೊಬೇಕಾದ. ಅದಕ್ಕಾಗಿ ನಾವು ನೀವೆಲ್ಲರೂ ಇಂಥ ಸತ್ಕಾರ್ಯ ಒಳಗೆ ತನಿವಿನಿಂದ ವಾಣಿಯಿಂದ ಮನಸ್ಸಿನಿಂದ ತ್ರಿಕರಣಪೂರ್ವಕವಾಗಿ ಸೇವೆ ಮಾಡಿ ನಮ್ಮ ಸದ್ಗತಿಯನ್ನು ಕಾಣೋಣ. ಅಂಥ ಸದ್ಬುದ್ಧಿ ಸದ್ಗುಣಾತ್ ನಮ್ಮ ನಿಮ್ಮ ಕೊಟ್ಟು ಕಾಪಾಡಲಿ ತಿಳ್ಕೊಂಡು 2 ಮಾತು ವಿರಾಮ ಹೇಳ್ತಾ ಇದ್ದೀನಿ.